ಡೀಸೆಲ್ ಬೆಲೆ ₹1 ಮಾತ್ರ ಜಾಸ್ತಿ ಆಗಿದೆ ಅಷ್ಟೇ. ಅದರಲ್ಲಿ ಕೇಂದ್ರ ಸರ್ಕಾರದ ಸೆಸ್ ಟ್ಯಾಕ್ಸ್ ನೋಡಬೇಕು. ಬೆಲೆ ಏರಿಕೆಯನ್ನ ಶಾಸಕರಾಗಿರುವಂತ ಶರತ್ ಬಚ್ಚೇಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಬೆಲೆ ಏರಿಕೆ ಆಗಿರೋ ಕಡೆ ಗಮನ ಕೊಡೋದು ಬಿಡ್ಲಿ, ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಯವರು ಹೋಗಿ ಮನವಿಯನ್ನ ಮಾಡಲಿ, ಬಿಜೆಪಿ ಒಳ ಜಗಳ ಮುಚ್ಚಿ ಹಾಕೋಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಶರತ್ ಬಚ್ಚೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಒಂದು ಕಡೆಯಲ್ಲಿ ರಾಜ್ಯದ ಜನತೆ ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದ್ದಾರೆ. ಇತ್ತ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಹೋಗುವುದಾದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಬಿಜೆಪಿಯ ಶಾಸಕರು ಅಥವಾ ಬಿಜೆಪಿಯ ಸಂಸದರು ಹೋಗಿ ನೋಡಬೇಕು ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶರತ್ ಬಚ್ಚೇಗೌಡ ಅವರು. ಕೇಂದ್ರ ಸರ್ಕಾರದ ಸೆಸ್ ಟ್ಯಾಕ್ಸ್ ನೋಡಬೇಕು, ಬೆಲೆ ಏರಿಕೆಯನ್ನ ಶಾಸಕರಾಗಿರುವಂಥ ಶರತ್ ಬಚ್ಚೇಗೌಡ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿರುವಂಥದ್ದು ಇದೆ. ಕಚ್ಚಾ ತೈಲ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಎಷ್ಟು ಸಿಗ್ತಾ ಇದೆ, ಇಲ್ಲಿ ನಾವು ಎಷ್ಟಕ್ಕೆ ಕೊಂಡ್ಕೊಳ್ತಾ ಇದೀವಿ ಅಂತ ಹೋಲಿಕೆ ಮಾಡಿ ಕೇಂದ್ರ ಸರ್ಕಾರದಿಂದ ಹೋಗ್ಬಿಟ್ಟು ಮನವಿ ಮಾಡಿಕೊಂಡು ಅವರ ಸೆಸ್ಗಳನ್ನ ಕಡಿಮೆ ಮಾಡಿಸೋದನ್ನು ಇವರು ನಮ್ಮ BJP ಅವರು ಮಾಡಿಸಿದ್ರೆ ನಾವಿಲ್ಲಿ ಏನು ಮಾಡಬೇಕು ರಾಜ್ಯದಲ್ಲಿ ನಾವು ಅದನ್ನು ನೋಡ್ತೀವಿ. ಅತ್ಯಂತ ಹೆಚ್ಚು ಸೆಸ್ಸು ಇವತ್ತು ನಮಗೆ ಅದ್ರ ಭಾಗ ಕೂಡ ಪಾಲು ಬರ್ತಾ ಇಲ್ಲ, ಸೆಸ್ಗಳಲ್ಲಿ ನಮಗೆ ಡೆವಲ್ಯೂಷನ್ ಆಗ್ತಾ ಇಲ್ಲ. ಅದನ್ನು ಅವರು ಕಡಿಮೆ ಮಾಡಿಸೋಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ರಾಜ್ಯನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಏನು ಬೀಳ್ತದೆ ಆ ಹೊರೆನ ರಾಜ್ಯ ಜನರ ಮೇಲೆ ಕಡಿಮೆ ಮಾಡೋಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.